ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಹಲ್ಮಿಡಿ ಶಾಸನ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಕೇಳಿದ್ರೆ ನಾವು ಹಲ್ಮಿಡಿ ಶಾಸನ ಅಂತ ತುಂಬಾ ಸುಲಭವಾಗಿ ಹೇಳ್ಬಿಡ್ತೀವಿ. ಆದ್ರೆ ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂತ ಅದರ ಒಳಗಿರುವಂತಹ ಅಥವಾ ಶಾಸನದ ಒಳಗೆ ಏನೇನು ವಿಷಯ ಇದೆ ಅಂತ ಕೇಳಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನಾವು ಏನ್ ಮಾಡೋಣ, ಇವತ್ತು ಸಂಕ್ಷಿಪ್ತವಾಗಿ ಹಲ್ಮಿಡಿ ಶಾಸನದ ವಿಷಯವನ್ನ ಕುರಿತು ಚರ್ಚೆ ಮಾಡೋಣ. ಅದ್ರ ಜೊತೆಗೆ ಇದು ನಿಮ್ಮ ಚಾನೆಲ್ ಸ್ಪರ್ಧಾ ತಾರೆ ಕನ್ನಡ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಷಯ ಶಾಸನ. ಶಾಸನ ಅಂದ್ರೆ ಏನು ಸರ್? ಶಾಸನ ಅಂತಂದ್ರೆ ಆಜ್ಞೆ. ಶಾಸನ ಅಂತಂದ್ರೆ ಏನು? ಆಜ್ಞೆ. ಹಿಂದಿನ ದಿನಮಾನದಲ್ಲಿ ಈ ರಾಜರುಗಳು ಏನ್ ಮಾಡ್ತಿದ್ರು, ಕೆಲವೊಂದು ವಿಷಯಗಳ ಕುರಿತಾಗಿ ಆಜ್ಞೆಗಳನ್ನ ಹೊರಡಿಸ್ತಿದ್ರು. ಅದನ್ನೇ ನಾವೇನ್ ಮಾಡ್ತೀವಿ, ಶಾಸನ ಅಂತ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಯಾರನ್ನ ಕರ್ನಾಟಕ ಶಾಸನದ ಪಿತಾಮಹ ಅಂತ ಕರಿತೀವಿ? ಶಾಸನದ ಪಿತಾಮಹ, ಕರ್ನಾಟಕ ಶಾಸನದ ಪಿತಾಮಹ ಯಾರು ಕೇಳಿದ್ರೆ BL ರೈಸ್ ಅಂತ ಹೇಳ್ತೀವಿ. ಯಾರು? BL ರೈಸ್. ಇದೆಲ್ಲ ನಮಗ್ ಗೊತ್ತಿದೆ ಸರ್ ಅಂತ ನೀವು ಹೇಳ್ಬೋದು. ಅದ್ರ ಜೊತೆ ಇನ್ನೊಂದು ಪ್ರಶ್ನೆ ಏನ್ ಕೇಳ್ಬೋದು ಅಂತಂದ್ರೆ, ಯಾರನ್ನ ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕರೀತಾರಂತ ಪ್ರಶ್ನೆ ಕೇಳ್ಬೋದು. ಯಾರನ್ನ ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕರೀತಾರೆ? ಒಬ್ರು BL ರೈಸ್, ಅದ್ರ ಜೊತೆ ಇನ್ನೊಬ್ರು ಯಾರು ಅಂತ ಕೇಳಿದ್ರೆ ಪ್ಲಿಟ್ ಅಂತ ಒಬ್ರು ಬರ್ತಾರೆ. ಈ ಪ್ಲಿಟ್ ಅನ್ನೋರ್ನ ಅಶ್ವಿನಿ ದೇವತೆಗಳು, BL ರೈಸ್ ಮತ್ತು ಪ್ಲಿಟ್ ಅವರನ್ನ ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕರಿತೀವಿ. ಹಾಗಾದ್ರೆ ಶಾಸನಗಳನ್ನ ಸಾಹಿತ್ಯದ ತಲಕಾವೇರಿ ಅಂತ ಕರೆದವ್ರು ಯಾರು? ಶಾಸನಗಳನ್ನ ಸಾಹಿತ್ಯದ ತಲಕಾವೇರಿ ಅಂತ ಕರೆದವ್ರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಚಿದಾನಂದ ಮೂರ್ತಿ. ನೆನ್ಪಿಟ್ಕೊಡ್ರಿ, ಡಾಕ್ಟರ್ ಚಿದಾನಂದ ಮೂರ್ತಿ ಅವ್ರು ಏನಂತ ಕರೆದಾರೆ? ಶಾಸನವನ್ನ ಸಾಹಿತ್ಯದ ತಲಕಾವೇರಿ ಅಂತ ಕರೆದಿದ್ದಾರೆ. ನೆನ್ಪಿರತ್ರಿ? ಹಾಗಾದ್ರೆ ನಾವು ಇವತ್ತು ಅಧ್ಯಯನ ಮಾಡುವಂತ ವಿಷಯ ಹಲ್ಮಿಡಿ ಶಾಸನ. ಯಾವ್ದ್ರಿ? ಹಲ್ಮಿಡಿ. ಹಲ್ಮಿಡಿ ಶಾಸನ. ಯಾವ ಶಾಸನ? ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನದ ಕಾಲ ಅಂತ ಬಂದಾಗ ಸಾಮಾನ್ಯ ಶಕ 450. ಸಾಮಾನ್ಯ ಶಕ 450 ಒಂದು ಕಾಲಮಾನ ಹಲ್ಮಿಡಿ ಶಾಸನ. ಹಾಗಾದ್ರೆ ಹಲ್ಮಿಡಿ ಶಾಸನ ಯಾವ ಭಾಷೆಯನ್ನ ಒಳಗೊಂಡಿದೆ ಕೇಳಿದ್ರೆ, ಅವಾಗ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ, ನೆನ್ಪಿಟ್ಕೊಂಡಿದ್ದು ಪೂರ್ವದ ಹಳಗನ್ನಡ. ಹೊಸಗನ್ನಡ ಅಲ್ರಿ, ಪೂರ್ವದ ಹಳಗನ್ನಡ ಅನ್ನೋದು ನೆನ್ಪಿಟ್ಕೊಳ್ರಿ. ಪೂರ್ವದ ಹಳಗನ್ನಡದಲ್ಲಿ ರಚನೆಯಾಗಿರುವಂತಹ ಶಾಸನ ಹಲ್ಮಿಡಿ ಶಾಸನ. ಹಾಗಾದ್ರೆ ಇದರಲ್ಲಿ ಬಳಕೆ ಆಗಿರುವಂತ ಪದಗಳೆಷ್ಟು? ನೆನ್ಪಿಟ್ಕೊಳ್ಳಿ, ಕನ್ನಡ ಪದಗಳೆಷ್ಟು? ಯಾಕಂತಂದ್ರೆ ಇದು ಕನ್ನಡ ಸಂಸ್ಕೃತಿ ಎರಡನ್ನು ಒಳಗೊಂಡಿದೆ. ಆದ್ರೆ ಇದರಲ್ಲಿ ಬಳಕೆಯಾಗಿರುವಂತಹ ಕನ್ನಡ ಪದ ಎಷ್ಟು ಅಂತ ಕೇಳಿದ್ರೆ 20 ಮಾತ್ರ ಕನ್ನಡದ ಪದಗಳು ಬಳಕೆಯಾಗಿವೆ. ಹಾಗಾದ್ರೆ ಇದನ್ನ ಪತ್ತೆ ಹಚ್ಚಿದವ್ರು ಯಾರು ಕೇಳಿದ್ರೆ MH ಕೃಷ್ಣ ಅವರು. ಡಾಕ್ಟರ್ MH ಕೃಷ್ಣ ಅವ್ರು ಏನ್ ಮಾಡ್ತಾರೆ, ಇದನ್ನ ಪತ್ತೆ ಹಚ್ತಾರೆ. MH ಕೃಷ್ಣ ಅವರು. ಇದಕ್ಕಿಂತ ಮೊದಲು BL ರೈಸ್ ಅವ್ರು ಏನ್ ಮಾಡ್ತಾರೆ, ಶಾಸನಗಳ ಕುರಿತು ಅಧ್ಯಯನವನ್ನ ಮಾಡ್ತಾ ಇರ್ತಾರೆ. ಅವರು ಹೋದ್ಮೇಲೆ ಅದಾದ ನಂತರ ಯಾರು ಮಾಡ್ತಾರೆ, MH ಕೃಷ್ಣ ಅವರು ಶಾಸನಗಳ ಕುರಿತಾಗಿ ಅಧ್ಯಯನ ಮಾಡ್ತಾರೆ. ಅದ್ರ ಜೊತೆಗೆ ಹಲ್ಮಿಡಿ ಶಾಸನದ ಮಾಹಿತಿಯನ್ನ ನೀಡೋರು ಯಾರು ಕೇಳಿದ್ರೆ MH ಕೃಷ್ಣ ಅವರು. ಹಾಗಾದ್ರೆ ಹಲ್ಮಿಡಿ ಶಾಸನದ ವಿಷಯ ಏನು ಸರ್? ವಿಷಯ ಏನು ಸರ್? ಹಲ್ಮಿಡಿ ಶಾಸನದ ವಿಷಯ. ಸರ್ ಇಲ್ಲೊಂದು ಪಾಯಿಂಟ್ ಹಂಗೆ ಬಿಟ್ರಲ್ಲ ಸರ್ ಕುಲಾಬೋರನ ರೀ, ಅದನ್ನ ಮುಂದೆ ನೋಡೋಣ. ಹಾಗಾದ್ರೆ ಹಲ್ಮಿಡಿ ಶಾಸನದ ವಿಷಯ ಏನು ಅಂತ ಕೇಳಿದ್ರೆ, ಇದು ಕದಂಬರಿಗೆ ಸಂಬಂಧಪಟ್ಟಿದ್ದು. ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಯಾವುದು ಕೇಳಿದ್ರೆ ಅದು ಕದಂಬರು. ಇದು ಕದಂಬರಿಗೆ ಸಂಬಂಧಪಟ್ಟದ್ದು. ಈ ಕದಂಬರ ಸೈನ್ಯದಲ್ಲಿ ಸೇಂದ್ರಕರು ಅಂತ ಇರ್ತಾರೆ. ಸೇಂದ್ರಕ ಮತ್ತು ಬಾಣರು ಅಂತ ಇರ್ತಾರೆ. ಯಾರ್ರಿ? ಸೇಂದ್ರಕ ಮತ್ತು ಬಾಣರ ಸೈನ್ಯವನ್ನೊಳಗೊಂಡ ಕದಂಬರು. ಅದ್ರ ಜೊತೆಗೆ ಕೇಕೆಯರ ಸೈನ್ಯ. ಈ ಕೇಕೆಯರ ಸೈನ್ಯವನ್ನು ಒಳಗೊಂಡ ಪಲ್ಲವರು. ಯಾವ್ದ್ರಿ? ಕೇಕೆಯರ ಸೈನ್ಯವನ್ನ ಒಳಗೊಂಡ ಪಲ್ಲವರು. ಇವ್ರಿಗೆ ಏನಾಗುತ್ತೆ, ಒಂದು ಯುದ್ಧ ಆಗುತ್ತೆ. ಈ ಕದಂಬರ ಸೈನ್ಯದಲ್ಲಿ ಸೇಂದ್ರಕರು ಮತ್ತು ಬಾಣರು ಇರ್ತಾರೆ. ಪಲ್ಲವರ ಒಂದು ಸೈನ್ಯದಲ್ಲಿ ಕೇಕೆಯರು ಇರ್ತಾರೆ. ಇವ್ರಿಗೊಂದು ಯುದ್ಧ ಆಗ್ತದೆ. ಯುದ್ಧದಲ್ಲಿ ಕದಂಬರ ಕಡೆಯಿಂದ ಅಲ್ಲೊಬ್ಬ ವಿಜಯರಸ ಅಂತ ಇರ್ತಾನೆ. ಯಾರ್ರಿ? ವಿಜಯರಸ. ಈ ವಿಜಯರಸನ ಒಂದು ಸಾಹಸದ ಫಲದಿಂದಾಗಿ ಕದಂಬ ಸೈನ್ಯ ಏನಾಗ್ತದೆ, ಗೆಲ್ತದೆ. ಗೆಲ್ಲುವವರು ಯಾರು? ಕದಂಬರು ಗೆಲ್ತಾರೆ. ಅದಾದ ನಂತರ ಇಲ್ಲಿ ಆ ಸಂದರ್ಭದಲ್ಲಿ ಶಾಸನದಲ್ಲಿ ಉಲ್ಲೇಖ ಇರುವಂತಹ ನರಿದಾವಳೆ ನಾಡು. ಯಾವ್ದು? ನರಿದಾವಳೆ ನಾಡು. ಎಕ್ಸಾಮ್ ಅಲ್ಲಿ ಕೇಳಬಹುದು, ನೆನ್ಪಿಟ್ಕೊಳ್ರಿ. ನರಿದಾವಳೆ ನಾಡು ಅನ್ನುವಂಥ ಪದ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿದೆ. ಈ ನರಿದಾವಳೆ ನಾಡಿನಲ್ಲಿ ಅಧಿಕಾರಿಯಾಗಿದ್ದವ್ರು ಯಾರು ಕೇಳಿದ್ರೆ, ಅಧಿಕಾರಿಯಾಗಿದ್ದವರು ಮೃಗೇಶ. ನೆನ್ಪಿಟ್ಕೊಳ್ರಿ, ಮೃಗೇಶ ಮತ್ತು ನಾಗ ಎನ್ನುವರು ಏನ್ ಮಾಡ್ತಾರೆ, ಅಧಿಕಾರಿಯಾಗಿರ್ತಾರೆ. ಈ ಮೃಗೇಶ ಮತ್ತು ನಾಗ ಎನ್ನುವರು ಈ ವಿಜಯರಸನಿಗೆ ಏನ್ ಮಾಡ್ತಾರ, ಪಲ್ಮಿಡಿ ಮತ್ತು ಮಳವಳ್ಳಿ ಅನ್ನುವಂಥ ಗ್ರಾಮವನ್ನ ದಾನವ ಕೊಡ್ತಾರೆ. ಯಾವ್ದ್ರಿ? ಪಲ್ಮಿಡಿ ಅಂದ್ರೆ ಇಂದಿನ ಹಲ್ಮಿಡಿ. ಪಲ್ಮಿಡಿ ಮತ್ತು ಮಳವಳ್ಳಿ ಎನ್ನುವಂಥ ಗ್ರಾಮವನ್ನ ಏನ್ ಮಾಡ್ತಾರೆ,
ಬಳುವಳಿಯಾಗಿ ಕೊಡ್ತಾರೆ. ಹಾಗಾದ್ರೆ ಈ ಒಂದು ಶಾಸನ ದಾನ ಶಾಸನ ಅನ್ನೋದು ನೆನ್ಪಿಟ್ಕೊಳ್ರಿ. ಸರ್ ಇವನು ಯುದ್ಧದಲ್ಲಿ ಗೆದ್ನಲ್ಲ ಸರ್, ಇದು ವೀರ ಶಾಸನ ಆಗ್ಬೋದಲ್ಲ ಸರ್? ಕೆಲವು ಕಡೆ ವೀರ ಶಾಸನ ಅಂತ ಹೇಳ್ಬೋದು, ಆದ್ರೆ ಇದನ್ನ ದಾನವಾಗಿ ಕೊಟ್ಟಿದ್ದು ಕಾರಣದಿಂದ ಇದನ್ನ ದಾನ ಶಾಸನ ಅಂತ ನಾವೇನ್ ಮಾಡ್ತೀವಿ, ಕರಿತೀವಿ. ಅದಾದ ನಂತರ ಈ ಒಂದು 12ನೇ ಸಾಲಿನಲ್ಲಿ, ಈ ಹಲ್ಮಿಡಿ ಶಾಸನದ 12ನೇ ಸಾಲಿನಲ್ಲಿ ಒಂದು ಪದ ಬಳಕೆ ಆಗ್ತದೆ. ಯಾವ್ದು ಕೇಳಿದ್ರೆ ಬಾಳ್ಗಚ್ಚು. ನೆನ್ಪಿಟ್ಕೊಳ್ರಿ, ಬಾಳ್ಗಚ್ಚು. ಯಾವ್ದ್ರಿ? ಬಾಳ್ಗಚ್ಚು. ಇದನ್ನ ಪರೀಕ್ಷೆಯಲ್ಲಿ ಕೇಸೆಟ್ ಎಲ್ಲ ಕೇಳ್ತಿರ್ತಾನೆ, ಹಂಗ ನೆನ್ಪಿಟ್ಕೊಳ್ರಿ. ಬಾಳ್ಗಚ್ಚು ಪದದ ಅರ್ಥ ಕೇಳ್ತಿರ್ತಾನೆ. ಈ ಬಾಳ್ ಅಂತಂದ್ರೆ ಖಡ್ಗ. ನೆನ್ಪಿಟ್ಕೊಳ್ರಿ, ಬಾಳ್ ಅಂತಂದ್ರೆ ಖಡ್ಗ. ಯಾವ್ದ್ರಿ? ಖಡ್ಗ. ಈ ಗಚ್ಚು, ಗಚ್ಚು ಅಂತಂದ್ರೆ ತೊಳೆ. ಏನ್ರಿ? ತೊಳೆ. ಅಂದ್ರೆ ಬಾಳ್ಗಚ್ಚು ಅಂತಂದ್ರೆ ಯುದ್ಧ ಮಾಡಿ ಬಂದಿರ್ತಾರೆ, ಯುದ್ಧದಲ್ಲಿ ಅನೇಕರನ್ನ ಕೊಲೆ ಮಾಡಿರ್ತಾರೆ, ಆಗ ಖಡ್ಗಕ್ಕೆ ಏನಾಗುತ್ತೆ, ರಕ್ತ ಅಂಟ್ಕೊಂಡಿರುತ್ತೆ. ಹಾಗಾಗಿ ಖಡ್ಗವನ್ನ ತೊಳೆಯುವುದಕ್ಕೆ ಏನಂತ ಬಳಕೆ ಮಾಡಿದರೆ, ಬಾಳ್ಗಚ್ಚು ಅಂತ ಏನ್ ಮಾಡಿದಾರೆ, ಬಳಕೆಯನ್ನ ಮಾಡಿದ್ದಾರೆ. ಸರ್ ಇಲ್ಲೊಂದು ಪದನ ಹಂಗೆ ಬಿಟ್ಟಿದ್ರಲ್ಲ ಸರ್ ಅಂತ ಕೇಳ್ಬೋದು. ಕುಲಬೋರನ ಅರಿ ಅನ್ನುವಂಥದ್ದು ಇದೊಂದು ಬಿರುದು. ಹಾಗಾದ್ರೆ ಹಲ್ಮಿಡಿ ಶಾಸನದಲ್ಲಿ ಕುಲಬೋರನ ಅರಿ ಅನ್ನುವಂಥ ಬಿರುದು ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳ್ಬೋದು. ನೆನ್ಪಿಟ್ಕೊಳ್ರಿ, ಈ ಒಂದು ಸಂದರ್ಭದಲ್ಲಿ ಕದಂಬರ ಒಂದು ಅರಸ ಯಾರಾಗಿದ್ದ ಕೇಳಿದ್ರೆ ಕಾಕುತ್ಸವರ್ಮ. ಯಾರ್ರಿ? ಕಾಕುತ್ಸವರ್ಮ. ಕಾಕುತ್ಸವರ್ಮ ಕದಂಬರ ಅರಸ ಆಗಿರ್ತಾನೆ. ಕಾಕುತ್ಸವರ್ಮ. ಇಲ್ಲಿ ಸ್ತುತಿ ಅಂತಂದ್ರೆ ಕದಂಬರಿಗೆ ಸಂಬಂಧಪಟ್ಟದ್ದು. ಅಂದ್ರೆ ಕದಂಬರು ಶೈವ ಧರ್ಮದಲ್ಲಿ ಏನಾಗಿದ್ದು ಪರಿಪಾಲಕರಾಗಿದ್ರು, ಅದ್ರ ಜೊತೆಗೆ ವೈಷ್ಣವ ಧರ್ಮದಲ್ಲಿ ಕೂಡ ಭಕ್ತಿಯನ್ನು ಒಳಗೊಂಡವರಾಗಿರ್ತಾರೆ. ಹಾಗಾಗಿ ಹಲ್ಮಿಡಿ ಶಾಸನ ಯಾವ ಸ್ತುತಿಯಿಂದ ಆರಂಭಗೊಳ್ತದೆ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ರಿ, ವಿಷ್ಣು ಸ್ತುತಿಯಿಂದ ಆರಂಭಗೊಳ್ತದೆ. ವಿಷ್ಣು ಸ್ತುತಿಯಿಂದ ಆರಂಭಗೊಳ್ಳುವ ಶಾಸನ ಯಾವುದು ಕೇಳಿದ್ರೆ ಅದು ಹಲ್ಮಿಡಿ ಶಾಸನ. ನೆನಪಾಯ್ತ್ರಿ? ಹಾಗಾದ್ರೆ ಹಲ್ಮಿಡಿ ಇದು ಎಲ್ಲಿ ದೊರಕಿದೆ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ರಿ, ಹಲ್ಮಿಡಿ ಶಾಸನ ದೊರಕಿದ್ದು ಹಾಸನ ಜಿಲ್ಲೆಯಲ್ಲಿ. ಹಾಸನ ಜಿಲ್ಲೆಯ ಬೇಲೂರಿನ ಹಲ್ಮಿಡಿ ಎನ್ನುವಂಥ ಪ್ರದೇಶದಲ್ಲಿ ಏನಾಗಿದೆ, ಈ ಶಾಸನ ಸಿಕ್ಕಿದೆ. ಹಲ್ಮಿಡಿ ಎನ್ನುವಂಥ ಪ್ರದೇಶದಲ್ಲಿ ಸಿಕ್ಕಿರೋದ್ರಿಂದ ಈ ಶಾಸನವನ್ನ ಹಲ್ಮಿಡಿ ಶಾಸನ ಅಂತ ಕರಿತೀವಿ. ಹಾಗಾದ್ರೆ ಹಲ್ಮಿಡಿ ಶಾಸನದ ಒಂದು ಚಿಕ್ಕ ಪರಿಚಯ ಈಗ ನಿಮ್ಗೆ ಆಗಿದೆ ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ಇನ್ನು ಕೆಲವು ಶಾಸನಗಳ ಕುರಿತಾಗಿ ಸಪ್ರೇಟ್ ಕ್ಲಾಸಲ್ಲಿ ವಿಡಿಯೋನ ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ನ ಎಲ್ಲ ತರಗತಿಗಳನ್ನ ನೀವು ವೀಕ್ಷಣೆ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡ್ರಿ. ಅದ್ರ ಜೊತೆಗೆ ವ್ಯಾಕರಣ ಕ್ಲಾಸ್ಗಳನ್ನು ಈಗ ಆರಂಭ ಮಾಡ್ತೀನಿ. ನೀವು ಕೂಡ ಎಲ್ಲ ಕ್ಲಾಸ್ಗಳನ್ನ ನೋಡ್ರಿ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯ ಆಗುವಂಥ ಎಲ್ಲ ತರಗತಿಗಳನ್ನ ನಾನು ಮಾಡ್ತೀನಿ ರೀ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ತೆ.